ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಮಧ್ಯಾಹ್ನದೆಲ್ಲ ಕೆಲಸ ಆಗಿತ್ತು. ಹಾಗೆ ರೇಣುಕಕ್ಕ ದಿಢೀರಂತ ಬಂದಳು. ಹಾಗಾಗಿ ಅವಳ ಕೆಲಸ ಎಲ್ಲ ನಾನೇ ಮಾಡಿದೆ. ಅವಳು ಬರದೇ ಇರಲಿ, ಅವಳದೆಲ್ಲ ಕೆಲಸ ನಾನೇ ಮಾಡೋದಾಗಿದೆ. ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋದಕ್ಕೆ ಬಂದೆ. ಸಗಣಿ ಎಲ್ಲ ತೆಗೆದು ಆಗಿತ್ತು. ಕಾಲಿಗೆ ನಾವು ಈ ಥರ ದರ್ಕನ್ನ ಹಾಸ್ತೀವಿ. ಎಮ್ಮೆಗೆ ಮಲಗೋದಕ್ಕೂ ಚೆನ್ನಾಗಾಗುತ್ತೆ, ಮತ್ತು ನಮಗೆ ಗೊಬ್ಬರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಅಮ್ಮ ರೇಣುಕಕ್ಕ ಬರೋದು ಗೊತ್ತಿರಲಿಲ್ಲ. ಹಾಗಾಗಿ ಅಮ್ಮ ಏನು ಮಾಡಿದ್ರು ಅಂದರೆ, ಬೆಳಗ್ಗೆ ತಿಂಡಿ ಎಂತ ಮಾಡಿದ್ರು ನಂಗೆ ಮರ್ತೋಗ್ಬಿಟ್ಟಿದೆ. ಅವಳಿಗೆ ಮತ್ತು ಮನೆಗೆ ಒಯ್ಯೋದಕ್ಕೂ ನಮ್ಮಲ್ಲಿ ತಿಂಡಿ ಕೊಡ್ತಾರೆ. ಹಾಗಾಗಿ ಚಿತ್ರಾನ್ನನ ಮಾಡ್ತಾಯಿದ್ರು. ಶ್ರೇಯು ತಿಂಡಿಗೆ ಊಟಕ್ಕೆ ಬಂದಿದ್ದ. ಹಾಗಾಗಿ ಅವನಿಗೆ ಅರ್ಜೆಂಟಿಗೆ ಚಿತ್ರಾನ್ನ ಕೈಯಾಡಿ ಕೊಟ್ಟರು. ನಮ್ಮಮ್ಮ ಇದು ನಿಂಬೆ ಹುಳಿ ಅಂತ ಹಾಕಿದ್ದಾರೆ, ಆದರೆ ಅದು ನಿಂಬೆ ಹುಳಿ ಅಲ್ಲ, ಅದು ಕಿತ್ತಳೆ ಹಣ್ಣು. ಇದೇ ಥರದೇ ಒಂದು ಹುಳಿ ಹಣ್ಣಿರುತ್ತೆ, ನಮ್ಮಮ್ಮ ಅದು ಅಂತ ಹೇಳಿ ಹಾಕಿದ್ರು. ಅದು ಆಗಿರಲಿಲ್ಲ ನಮಗೆ ಅಂತ ಅಮ್ಮ ಸ್ವಲ್ಪ ಶಾಮ್ರ ಕೂಡ ಮಾಡಿದರು. ಹಾಗೆಯೇ ಶ್ರೇಯುಗೆ ಈ ಹಪ್ಪಳ ಅಂದರೆ ತುಂಬ ಇಷ್ಟ. ಅಮ್ಮ ತೊಗೊಂಡಿದ್ರು. ಆ ಹಪ್ಪಳನ ಅವನು ಕರ್ಸ್ಕೊತಾ ಇದ್ದಾನೆ. ಬಂದಾಗಿಂದ ಬರೀ ಈ ಹಪ್ಪಳನೇ ತಿಂತಾ ಇದ್ದಾನೆ. ಮಧ್ಯಾಹ್ನ ಊಟಕ್ಕೆ ನಮಗೆ ಚಿತ್ರಾನ್ನ ಹಾಗೆಯೇ ಹಶಾಮ್ರ ಅಷ್ಟೇ, ಮತ್ತೇನೂ ಇಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಷ್ಟು ಗುಡುಗು ಹೇಳ್ತು ಗೊತ್ತಾ. ಗುಡುಗು ಇನ್ನೇನು ಮಳೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಬೇಗ 2 ವಿಡಿಯೋ ಎಡಿಟ್ ಮಾಡಿಕೊಂಡೆ. ಮಲಗಿದ್ದೆ, ತುಂಬ ಸೆಕೆ ಇತ್ತು ಮತ್ತು ತುಂಬ ನೊಣ ಆಗಿದ್ದಾವೆ. ಈಗ ಕಸ ಹೊಡೆದು ಹೊರಗೆ ಬಂದೆ, ಮುಖ ತೊಳೆದು ಹೊರಗೆ ಬಂದೆ. ಶ್ರೇಯು ನಮ್ಮ ಚಿಕ್ಕಪ್ಪನ ಜೊತೆ ಸೊರಬ ಹೋಗ್ತೀನಿ ಅಂತ ಈಗ ಸ್ನಾನ ಮಾಡಿ ಹೋದ. ಅವನನ್ನು ಒಂದಿನ ಹಿಡಿದು ಸ್ನಾನ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಬರೋಣ, ದಬ ನೀರು ಹಾಕ್ಕೊಳ್ಳೋಣ, ಓಡೋಗೋಣ, ದಬ ನೀರು ಹಾಕ್ಕೊಳ್ಳೋಣ, ಹೋಗೋಣ. ಎಲ್ಲಿಗಾರ ಹೋಗೋದಿದ್ರೆ ಗಿತ್ಕೆ ಎಲ್ಲ ಇದು ಕಪ್ಪುಗಾಗಿ ಹೋಗಿದೆ. ಅದೇ ಬೈತಾ ಇದ್ದೆ, ಹೋದ ಅಂತೂ. ನನ್ನ ಮಾತು ಎಲ್ಲಿ ಕೇಳ್ತಾನೆ. ಅವ್ರು ಡ್ಯಾಡಿ ಫೋನ್ ಮಾಡೋಕ್ಕಂತ ಫೋನ್ ತಗೊಂಡೆ. ಅಷ್ಟೊತ್ತಿಗೆ ಮತ್ತೆ ಇನ್ನೊಂದ್ಸಲ ಮುಖ ತೊಳೆದು ಮತ್ತೆ ಬಟ್ಟೆ ಚೇಂಜ್ ಮಾಡಿ ಮತ್ತೆ ಹೋದ. ಕಸ ಹೊಡೆದು ಮುಖ ತೊಳೆದು ಕುತ್ಕೊಂಡಿದ್ದೀನಿ. ಅಮ್ಮ ಪಕ್ಕದ ಮನೆಗೆ ಹಿಟ್ಟು ಮಾಡಿಸೋದಕ್ಕೆ ಅಂತ ಹೋಗಿದ್ದಾರೆ, ಗೋಧಿ ಹಿಟ್ಟು. ಕರೆದ್ರು ನನ್ನನ್ನು. ನಾನು ಬರಲ್ಲಮ್ಮ ಅಂತ ಅಂದೆ. ಹಾಗಾಗಿ ಅವರೇ ಹೋದ್ರು. ಇವತ್ತು ಉಂಗುರ ಬಲಗೈಯಿಂದ ಎಡಗೈಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಬರಲ್ಲ ಅಂತ ಹೇಳಿದೆ. ಎಡಿಟಿಂಗಾರು ಮಾಡ್ಕೊತೀನಿ ಅಂತ ಹೇಳಿ ಸುಮ್ಮನೆ ಮಾಡಿಕೊಂಡೆ. ದಿನ ರಾತ್ರಿ ಎಡಿಟಿಂಗ್ ಮಾಡೋದಾಗುತ್ತೆ. ರಾತ್ರಿ ಇವತ್ತು ಆರಾಮಾಗಿ ಕೂರೋಣ ಅಂತ ಅದೇ 2 ವಿಡಿಯೋ ಎಡಿಟ್ ಮಾಡ್ಕೊಂಡಿದ್ದೀನಿ ಕೂತ್ಕೊಂಡವಳು. ಇನ್ನೂ ಒಂದು ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮತ್ತು ಶ್ರೇಯು ಬಂದ. ಮತ್ತು ಮೊಬೈಲ್ ಚಾರ್ಜ್ ಕೂಡ ಕಡಿಮೆ ಆಯಿತು. ಹಾಗಾಗಿ ಬಂದೆ. ಇವು ನನ್ನ ಲ್ಯಾಪ್ಟಾಪ್ ನೋಡಿದ್ರೆ ಸೂಸೈಡ್ ಮಾಡ್ಕೋಬೇಕು ಆ ಥರ ಆಗಿದೆ ನೋಡಿ. ಹೊಸದೇ ಮಾಡಿದೆ, ಎಷ್ಟು ದಿನ ಆಯಿತೋ ಏನೋ ಗೊತ್ತಿಲ್ಲ. ನಾನೀಗ ಹೊಸ ಮೊಬೈಲ್ ಬಂದಮೇಲೆ ಲ್ಯಾಪ್ಟಾಪ್ ಮುಟ್ತಾ ಇಲ್ಲ. ಹಾಗೆ ತುಂಬ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಹೊಸ ಮೊಬೈಲಲ್ಲೇ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಏನಾದ್ರು ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಟೈಮ್ ಎಷ್ಟಾಯ್ತೋ ಗೊತ್ತಿಲ್ಲ. 4 ಗಂಟೆ ಆಯಿತು, ಜಾಸ್ತಿನೇ ಆಯಿತೋ ಗೊತ್ತಿಲ್ಲ. ಮಲಗದೆ ಸ್ವಲ್ಪ ಹೊತ್ತು ನಿದ್ದೆನೂ ಮಾಡಿದೆ. ಆ ನೊಣದ ಕಾಟಕ್ಕೆ ಎದ್ದು ಹೊರಗೆ ಬಂದಿದೆ. ನೊಣಕ್ಕೆ ಔಷಧಿ ಇಡೋಣ ಅಂತ ಹೇಳ್ತಾಯಿದ್ರು ಅಮ್ಮ. ನಾಳೆನಾದರೂ ಹಾಕಬೇಕು. ಅದೊಂದು ಸೀಸನ್ ಅನಿಸುತ್ತೆ, ಮಾವಿನ ಹಣ್ಣಿನ ಸೀಸನಲ್ಲಿ ಜಾಸ್ತಿ ಅಂತಾರೆ. ಏನು ಮಾವಿನ ಹಣ್ಣಿನ ಶುರು ಆಗಿಲ್ಲ. ನೊಣ ಮಾತ್ರ ಸಖತ್ತಾಗಿದ್ದಾವೆ. ಎಲ್ಲೂ ಕೂರೋ ಹಾಗೂ ಇಲ್ಲ, ಮಲಗೋ ಹಾಗೂ ಇಲ್ಲ, ಏನೋ ಅಡುಗೆ ಇಡೋ ಹಾಗೂ ಇಲ್ಲ. ಬಂದು ಗುಯ್ ಅಂತ ಅದ್ರ ಮೇಲೆ ಕುತ್ಕೊತಾವೆ. ನಮಗೆ ಒಂಥರ ಹೇಸಿಗೆ ಆಗೋ ಥರ ಆಗಿದೆ ಒಂದು ಈ ಟೈಮಲ್ಲಿ. ಹಾಗೇನೆ ಅದು ನಮ್ಮದು ಕೊಟ್ಟಿಗೆ ಮನೆ, ಗೊಬ್ಬರ ಗುಂಡಿ ಎಲ್ಲ ಇಲ್ಲೇ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಬರ್ತವೆ ನೊಣ. ಹಳ್ಳಿಗಳಲ್ಲಿ ಗೊತ್ತಲ್ವಾ, ನೊಣಗಳು ಜಾಸ್ತಿ ಇರುತ್ತೆ. ಆದರೆ ಇವಾಗ ತುಂಬ ಕಡಿಮೆ ಆಗಿದ್ದಾವೆ. ಮುಂಚೆಲ್ಲ ತುಂಬ ಇರ್ತಾಯಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮಮ್ಮ ಆವಾಗೇ ಹೋದರು. ಅವರು ಹೋಗಬೇಕಿದ್ರೆ ನಂದು 1 ವಿಡಿಯೋ ಅರ್ಧ ಎಡಿಟ್ ಆಗಿತ್ತು. 2 ವಿಡಿಯೋ ಎಡಿಟ್ ಮಾಡಿದ್ರು. ಈಗ ಹೋಗಿ ಕುತ್ಕೊಂಡ್ಯಾರ, ಇನ್ನೂ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಕರೆಂಟ್ ಇರಲಿಲ್ಲ, ಈಗ ಜಸ್ಟ್ ಬಂತು. ನಾಳೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡಿ ಅದೇ ತರಕಾರಿ ಏನೂ ಇಲ್ಲ, ಬರೀ ಆಲೂಗಡ್ಡೆ ಇದೆ. ತರಕಾರಿಯವ್ರು ಯಾವಾಗ ಬರ್ತಾರೆ, ಇವಾಗ ಬರ್ತಾರೆ ಅಂತಾರೆ. ಒಂದಿನನೂ ನಾ ಬಂದಾಗಿಂದ ತರಕಾರಿಯವರೇ ಬಂದಿಲ್ಲ. ಆಲೂಗಡ್ಡೆ ಇದೆ. ಆಮೇಲೆ ಅದಕ್ಕೆ ಪನ್ನೀರ್ ಮಾಡಿಬಿಟ್ಟು ಒಂಚೂರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಈ ಗೋಧಿ ಹಿಟ್ಟಾದರೆ ಚಪಾತಿ, ಇಲ್ಲ ಅಂದರೆ ನಮ್ಮ ಅಮ್ಮಂಗೂ ಅಷ್ಟೇ. ನಾವು ಬಂದಮೇಲೆ ನನ್ನ ಹತ್ರ ತಿಂಡಿ ಕೇಳೋದು, ನಾಳೆ ಎಂಥ ತಿಂಡಿ ಮಾಡೋಣ ಅಂತ ನಂಗೆ ಕೇಳ್ತಾಯಿದ್ರೆ ನಂಗೆ ಜೋರಾಗಿ ನಗು ಬರ್ತಾಯಿತ್ತು. ನಾನು ನಮ್ಮನೆಯವ್ರಿಗೆ ಕೇಳ್ತಾ ಇದ್ದೆ ಗೊತ್ತಾ, ಯಾವಾಗಲೂ ಹೇಳ್ತೀನಿ $1 ಮಿಲಿಯನ್ ಪ್ರಶ್ನೆ ಏನು ಅಂತ. ನಮ್ಮಮ್ಮ ಈಗ ಬಂದಾಗಿಂದ ನಮ್ಮನ್ನು ಕೇಳ್ತಾಯಿದ್ರು, ಏನು ತಿಂಡಿ ಮಾಡೋದು, ನಿಂಗೆ ಏನು ಬರುತ್ತೆ ಅದನ್ನೇ ಮಾಡಮ್ಮ ಅಂತೀನಿ. ಇಲ್ಲ ನೀನೇನು ಹೇಳ್ತೀವಿ ಅದನ್ನು ಮಾಡ್ತೀನಿ ಅಂತ ಮತ್ತು ನನ್ನ ತಲೆ ಮೇಲೆ ಒಂದು ಗೂಬೆ ಕೂರಿಸ್ತಾರೆ. ಸೋನು, ಇವತ್ತು ಸೋನು ಸಿಕ್ಕೇ ಇಲ್ಲ. ಸೋನುಗೆ ಏನು ಗೊತ್ತಾ, ನಾನು ಶ್ರೇಯು ಹಿಡಿ ಕಟ್ಟು ಅಂತೀನಲ್ವ, ಅದು ಅವನಿಗೆ ಕನ್ನಡ ಬರುತ್ತೆ. ಕಟ್ಟು ಅಂದ ತಕ್ಷಣ ಎದ್ದು ಬಿದ್ದು ಓಡೋಗ್ಬಿಡ್ತಾನೆ. ಅದಕ್ಕೆ ಅವನಿಗೆ ಈಗ ನಾವು ಹಿಂದಿಲಿ ಮಾತಾಡ್ತಾ ಇದ್ದೀವಿ ಸೋನನ ಹತ್ರ. ಪಕಡೋ ಅಂದರೆ ಗೊತ್ತಾಗಲ್ಲ, ಬಾಲ ಆಡಿಸ್ತಾ ಬರುತ್ತೆ. ನಾನಂತೂ ನಿನ್ನೆ ನಕ್ಕು ಇಟ್ಟಿದ್ದೆ.
ಇವತ್ತು ನಮ್ಮ ಶ್ರೇಯನೂ ಮನೆ ಸೇರಿಲ್ಲ, ಸೋನೂ ಮನೆ ಸೇರಿಲ್ಲ. ನಮ್ಮ ಸಿಂಬಾ ಅಂತೂ ಬೇಜಾರು ಮಾಡ್ತಾನೆ ಅಂತ ಹೇಳ್ತಾ ಇದ್ರು ಅವ್ರು. ನಮ್ಮ ಮನೆಯವ್ರು ಹಿಂದಿಂದೆ ಓಡಾಡ್ತಾನಂತೆ ಅವನು. ನಾವು ಎಷ್ಟಿದ್ರು ಶ್ರೇಯು ಇದ್ದಂಗಲ್ಲ. ಶ್ರೇಯು ಅವನು ತುಂಬ ಫ್ರೆಂಡ್ಸು. ಶ್ರೇಯನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವನು ತುಂಬ ಇದ್ದವ್ರ ಮನೇಲಿ ನಾಯಿಗಳಿಗೆ ಆಸೆ ಜಾಸ್ತಿ. ಮಕ್ಕಳನ್ನ ಕಂಡ್ರೆ ನಾನು ಹಣೆಗಿಟ್ಟಿಲ್ಲ, ಈಗ ಹಣೆಗಿಡ್ತೀನಿ. ದೇವ್ರ ದೀಪ ಹಚ್ಚಿ ಹಣೆಗಿಟ್ಟು ಬರ್ತೀನಿ. ಏನಾದ್ರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಇಷ್ಟೊತ್ತಿಗೆ ಬರ್ತಾರೆ ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಎಲ್ಲಿ ಕುತ್ಕೊಂಡ್ರೂ ಸಮಾಧಾನ ಆಗಲ್ಲ, ಆ ಥರ ಸೆಕೆ. ಕಸ ಹೊಡೆದು ಮುಖ ತೊಳೆದು ದೇವ್ರ ದೀಪ ಹಚ್ಚಿದ್ರು ನಮ್ಮ ಅಮ್ಮಂದೇನು ಹಿಟ್ಟು ಮಾಡಿಸ್ಕೊಂಡು ಬರೋದೇ ಆಗಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಇನ್ನೊಂದು ವೀಡಿಯೋನ ಆದರೂ ಎಡಿಟ್ ಮಾಡ್ಕೊಬಿಡೋಣ, ಎಷ್ಟಾಗುತ್ತೆ ಅಷ್ಟು ಅಂತ. ಊರಿಗೆ ಬಂದಾಗಿಂದ ನನಗೆ ಎಡಿಟಿಂಗ್ ಆಗ್ತಾನೇ ಇಲ್ಲ, ಗೊತ್ತಲ್ವ ಎಷ್ಟು ಕೆಲಸ ಆಗುತ್ತೆ ಅಂತ. ಹಾಗಾಗಿ ಇನ್ನೊಂದು ವೀಡಿಯೋ ಎಡಿಟ್ ಮಾಡೋಕ್ಕಿನ್ನೂ ಶುರು ಮಾಡೋಷ್ಟೊತ್ತಿಗೆ ಆಮೇಲೆ ಅಮ್ಮ ಬಂದರು. ಗುಡುಗು ಮಿಂಚು ಎಲ್ಲ ಎದ್ದಿತ್ತು. ಚೆನ್ನಾಗಿ ಮಳೆ ಬಂದಿದ್ದರೆ ಆಗ್ತಾಯಿತ್ತು, ಬರಲೇ ಇಲ್ಲ. ನಾವು ಮಳೆಗಾಗಿ ಕಾಯ್ತಾ ಇದ್ದೀವಿ. ಅವತ್ತು ಹಪ್ಪಳ ಹೊಯ್ದಿದ್ವಲ್ಲ, ಒಂದು ಸಿಲಿಂಡ್ರು ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ತುಂಬಿಸೋದಕ್ಕೆ ಅಂತ ಸಿಲಿಂಡ್ರ್ ಕೂಡ ಅಲ್ಲೇ ಇಟ್ಟಿದ್ದೀವಿ. ಅವರು ಬಂದೇ ಇಲ್ಲ. ನಾನು ಬಂದಾಗಿಂದ ಯಾರೂ ಬರ್ತಾ ಇಲ್ಲ. ತರಕಾರಿಯವ್ರು ಬಂದಿಲ್ಲ, ಸಿಲಿಂಡ್ರವ್ರು ಬಂದಿಲ್ಲ, ಹಾಗೆ ರೇಣುಕಕ್ಕ ಬರಲ್ಲ. ನಾನು ಮನೆಗೆ ಬಂದೆ ಅಂದರೆ ನಮ್ಮ ಮನೆ ಹತ್ರ ಯಾರೂ ಬರೋದಿಲ್ಲ ಅನಿಸುತ್ತೆ. ಅಮ್ಮ ಅದೇ ಅಂತ ಇದ್ದರು. ರೇಣುಕಕ್ಕನೂ ಅಷ್ಟೇ, ನಾನು ಬಂದಾಗಿಂದ ಯಾವ್ಯಾವಾಗೋ ಒಂದು ಸಲ ಬರ್ತಾಳೆ. ಯಾಕಂದರೆ ನಾನು ಕೆಲಸಗಳನ್ನೆಲ್ಲ ಮುಗಿಸಿರ್ತೀನಲ್ಲ. ಅಮ್ಮ ಬಂದರು. ಬಂದಮೇಲೆ ನಾನು ಹಪ್ಪಳ ಸುಟ್ಕೊತಾ ಇದ್ದೀನಿ. ಹೊಸ ಹಪ್ಪಳ ತಿಂದೇ ಇರಲಿಲ್ಲ. ಸುಡು ಅಂತ ಹೇಳ್ತಾಯಿದ್ರು. ನಾನು ಸುಡ್ತಾನೇ ಇರಲಿಲ್ಲ. ಅದು ಹಾಗೇನೆ ಕೆಲಸ ಮಾಡಬೇಕಿದ್ರೆ ಏನೂ ಬೇಡ ಅಂತ ಅನಿಸುತ್ತೆ. ಕೆಲಸ ಎಲ್ಲ ಮುಗಿದ ಮೇಲೆ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಅವಾಗ ಏನೂ ತಿನ್ನೋಕ್ಕಿರೋದಿಲ್ಲ. ಹಾಗಾಗಿ ನೋಡೋಣ ಅಂತ ಹೇಳಿ ನಂಗೊಂದು ಹಪ್ಪಳ, ಅಮ್ಮಂಗೊಂದು ಹಪ್ಪಳ ಸುಡ್ತಾ ಇದ್ದೀನಿ. ಹಾಗೆಯೇ ಅಮ್ಮ ಕೆನೆ ತುಪ್ಪ ಮಾಡಿದ್ರಲ್ವ, ಅದನ್ನು ಕೂಡ ಹಚ್ಕೊಂಡು ತಿಂತಾ ಇದ್ದೀನಿ. ಯಾಕೆ ಇಲ್ಲಿ ಬಂದಾಗ ದಪ್ಪ ಆಗ್ತೀನಿ ಹೇಳಿ, ಇದಕ್ಕೇನೆ. ಅದು ಇದು ಹಾಳು ಮುಳು ಎಲ್ಲ ತಿಂದು ತೂಕ ಎಷ್ಟು ಅನ್ಕೊತೀನಿ ತಿನ್ನಬಾರ್ದು ಬಾಯಿ ಕಟ್ತೀನಿ, ಆದರೂ ಕೂಡ ಆಗೋದೇ ಇಲ್ಲ. ಆದರೆ ಈ ಸಲ ನಾನು ತುಂಬ ಊಟ ತಿಂಡಿಯೆಲ್ಲ ಕಮ್ಮಿ ಮಾಡ್ತಾ ಇದ್ದೀನಿ. ಒಂದೊಂದು ಊಟ ಕೂಡ ಸ್ಕಿಪ್ ಮಾಡ್ತೀನಿ. ರಾತ್ರಿ ಕೆಲವೊಂದು ಸಲ ಊಟ ನಾನು ಮಾಡೋದೇ ಇಲ್ಲ. ಯಾಕಂದರೆ ನಾನು ದಪ್ಪ ಆಗಬಾರ್ದು ಅಂತ ಒಂದು ಚಾಲೆಂಜ್ ಹಾಕ್ಕೊಂಡು ಬಂದಿದ್ದೆ. ಚೆನ್ನಾಗಾಗಿತ್ತು ಹಪ್ಪಳನೂ. ಅಂದರೆ ಒಂದು 3-4 ದಿನ ತಬ್ಬಬೇಕದು. ತಬ್ಬಿದ ಮೇಲೆ ಹಪ್ಪಳ ಚೆನ್ನಾಗಾಗುತ್ತೆ. ನನ್ನ ಫೇವ್ರೇಟ್ ಇದು ಕೆನೆ ತುಪ್ಪ. ಹಾಗೆಯೇ ವೀಡಿಯೋ ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಶ್ರೇಯು ಇವತ್ತು ಅವ್ರ ಅಮ್ಮಮ್ಮಂಗೆ ಹೇಳಿದ್ದಂತೆ ನೀರು ದೋಸೆ ಮಾಡಿ ಅಂತ ಹೇಳಿ. ಅವನು ನಮ್ಮ ಚಿಕ್ಕಪ್ಪನ ಜೊತೆ ಇಲ್ಲಿಗಾದರೂ ಹೋದರೆ ಎಷ್ಟೊತ್ತಿಗೋ ಮನೆಗೆ ಬರ್ತಾನೆ. ಹಾಗಾಗಿ ಅವನು ತಿಂಡಿಗಿರಲಿಲ್ಲ. ನಾನು ಅಮ್ಮ ಕಾದು ಈಗ ನಾನು ಅಮ್ಮ ನೀರು ದೋಸೆ ಮಾಡಿಕೊಂಡು ತಿಂತಾಯಿದ್ವಿ. ಚೆನ್ನಾಗಾಗಿತ್ತು. ಅಮ್ಮ ಮನೆ ಅಕ್ಕಿನೇ ಹಾಕಿ ಮಾಡಿದರು, ಚೆನ್ನಾಗಾಗಿತ್ತು. ಅಂದರೆ ನನ್ನ ಕೇಳಿದರು ಕಾಯಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕಮ್ಮ ಅಂತ ಹೇಳಿದ್ದೆ. ಹಾಕಿದ್ರು. ಆದರೆ ಸ್ವಲ್ಪ ದಪ್ಪ ಹೊಯ್ದಿದ್ರು ಅಮ್ಮ. ಆದರೆ ಚೆನ್ನಾಗಾಗಿತ್ತು ಗೊತ್ತಾ, ಸೂಪರಾಗಿತ್ತು. ರಾತ್ರಿ ಡಿನ್ನರ್ ನಮಗೆ ನೀರು ದೋಸೆ ಹಾಗೂ ಕಾಯಿ ಚಟ್ನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಬೆಳಗ್ಗೆ ವ್ಲಾಗ್. ಮೆಹಂದಿ ಕಲಿಸ್ತಾ ಇದ್ದೀನಿ. ನೆನ್ನೆನೇ ಕಲಿಸ್ಬೇಕಾಗಿತ್ತು, ರಾತ್ರಿ ಮರ್ತುಬಿಟ್ಟೆ ನಾನು. ಹಾಗಾಗಿ ಈಗ ಬೆಳಗ್ಗೆ ಎದ್ದು ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂದರೆ ಮೆಹಂದಿ ಕಲಸಿನೇ ಕಸ ಹೊಡಿಯೋಕ್ಕೆ ಹೋಗೋಣ ಅಂತ ಮೆಹಂದಿನ ಕಲಿಸ್ತಾ ಇದ್ದೀನಿ. ನಾನು ಏನೂ ಹಾಕೋದಿಲ್ಲ, ಮೊಸರು ಇಲ್ಲ ಮಜ್ಜಿಗೆ ಹಾಕಿ ಈ ಥರ ಕಲಸಿ ಇಡ್ತೀನಿ. ಮೊಸರು ಹಾಕಿದ್ರೆ ಮತ್ತು ಮಜ್ಜಿಗೆ ಹಾಕಿದ್ರೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಇವಳು ನನ್ನ ಕಾಲು ಹತ್ರನೇ ಸುತ್ತರಿತಾನೇ ಇರ್ತಾಳೆ. ಫಸ್ಟು ನಾನು ಅವಳಿಗೆ ಊಟ ಹಾಕಿಯೇ ನಾನು ಮುಂದೆ ಹೋಗಬೇಕಾಗುತ್ತೆ. ಬೆಳಗ್ಗೆ ಇವತ್ತು ತಿಂಡಿ ಮಾಡೋ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದಿದೆ. ನಾನು ಸ್ವಲ್ಪ ಚಪಾತಿಗೆ ಗ್ರೇವಿ ಮಾಡೋಣ ಅಂತ, ಅಮ್ಮ ಚಪಾತಿ ಮಾಡ್ತಾರೆ, ನಾನು ಗ್ರೇವಿ ಮಾಡ್ತೀನಿ. ಗ್ರೇವಿ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ, ಸುಮ್ಮನೆ ಹಾಗೆ ಹೇಳ್ತೀನಿ ಅಷ್ಟೇ. ಊರಿಗೆ ಬಂದಾಗಿಂದ ನಾನು ರೆಸಿಪಿ ವೀಡಿಯೋಗಳನ್ನ ಶೂಟೇ ಮಾಡಿಲ್ಲ. ಬೇಯೋದಕ್ಕೆ ನಾನು ಗೋಡಂಬಿ ಹಾಗೆ ಸೋಂಪಿನ ಕಾಳು, ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಗಸಗಸೆ, ಈರುಳ್ಳಿ, ಆಮೇಲೆ ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದರು. ಶುಂಠಿ ಬೆಳ್ಳುಳ್ಳಿ ಅಷ್ಟನ್ನು ನಾನು ಬೇಯೋದಕ್ಕೆ ಹಾಕಿದ್ದೀನಿ. ಅದು ಚೆನ್ನಾಗಿ ಬೆಂದ ನಂತರ ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು. ಹಲೋ, ಗುಡ್ ಮಾರ್ನಿಂಗ್. ವಿಡಿಯೋ ಅಪ್ಲೋಡಿಗೆ ಹೋಗಿದ್ದೀನಿ. ಯಾಕೋ ಇವತ್ತು ಅಪ್ಲೋಡ್ ಆಗಿಲ್ಲ. ಒಂದಿನ ಬೇಗ ಆಗುತ್ತೆ, ಒಂದೊಂದು ದಿನ ಬೇಗ ಆಗೋದೇ ಇಲ್ಲ. ಹಾಗಾಗಿ ಕಮ್ಯುನಿಟಿ ಗೈಡ್ಲೈನಿಗೆ ಕೂಡ ಪೋಸ್ಟ್ ಎಲ್ಲ ಮಾಡೋದಿತ್ತು. ಹಾಗೆ ವೀಡಿಯೋದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಕುತ್ಕೊಂಡು ಎಡಿಟಿಂಗು ಆಗುತ್ತೆ, ಹಾಗೆ
ವಿಡಿಯೋ ಪೋಸ್ಟ್ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಇನ್ನೊಂದು ಸ್ವಲ್ಪ ಇದೆ ಆಗೋದು. ಇವತ್ತು ತಿಂಡಿ ಅಮ್ಮಂಗೆ ಚಪಾತಿ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ನಿನ್ನೆ ಹೋಗಿ ಗೋಧಿ ಹಿಟ್ಟು ಮಾಡಿಸ್ಕೊಂಡು ಪಕ್ಕದ ಮನೆಗೆ ಆಂಟಿ ಮನೆಗೆ ಬಂದಿದ್ದಾರೆ. ಈಗ ನಾನು ಗ್ರೇವಿ ಮಾಡಬೇಕಂತೆ. ನಾನೆಲ್ಲ ತಂದಿದ್ದೆ ಗ್ರೇವಿ ಮಾಡೋದಕ್ಕೆ, ಒಂದಿನ ಯಾವತ್ತಾದರೂ ಮಾಡ್ಕೊಡೋಣ ಫ್ರೀ ಇದ್ದಾಗ ಅಂತ ಹೇಳಿ. ಇಲ್ಲಿ ಬಂದಾಗಿಂದ ಬ್ಯುಸಿ ಆಗಿದ್ದೀನಲ್ಲ, ನಿಮಗೂ ಗೊತ್ತು. ಇವತ್ತು ಹೋಗಲಿಲ್ಲ ಗೇರ್ ಬೀಜ ಆರಿಸೋದಕ್ಕೆ. ಯಾಕೋ ಹೋಗಬೇಕು ಅಂತ ಅನಿಸ್ಲಿಲ್ಲ. ಏನಾಯಿತು ಅಂದರೆ ಬೆಳಗ್ಗೆ ಎದ್ದಾಗಿಂದ ಥಂಡಿ ಆಗಿಬಿಟ್ಟಿದೆ. ಹೇಳೋದಕ್ಕಿಂತ ಮುಂಚೆಯಿಂದನೇ 5 ಗಂಟೆಗೆ ಎದ್ದೆ ನಾನು ಅಪ್ಲೋಡಿಗೆ ಹಾಕೋದಕ್ಕೆ ಅಂತ. ಅದಕ್ಕೂ ಮುಂಚೆಯಿಂದ ಸೀನ್ ಶುರುವಾಯಿತು. ಇಲ್ಲಿ ಬಂದಾಗೆಲ್ಲ ನಂಗೆ ಅಲರ್ಜಿ ಆಗುತ್ತೆ. ನಮ್ಮಮ್ಮ ಯಾವಾಗೂ ಹೇಳ್ತಾರೆ ನಿಂಗೆ ಯಾಕೆ ಅಷ್ಟು ಅಲರ್ಜಿ ಅಂತ. ನಮ್ಮ ಊರಲ್ಲಿ ನಂಗೆ ಒಂದು ದಿನ ಈ ಥರ ಅಲರ್ಜಿ ಆಗೋದೇ ಇಲ್ಲ. ಇಲ್ಲಿ ಬಂದಾಗಿಂದ ಅಲರ್ಜಿ ಆಗುತ್ತೆ. ಮುಂಚೆನೂ ಅಷ್ಟೇ, ಮದುವೆಗಿಂತ ಮುಂಚೆನೂ ಅಷ್ಟೇ. ಬೆಳಗ್ಗೆ ಹೇಳೋಕ್ಕಿಂತ ಮುಂಚೆ 100-150 ಸೀನ್ತಾ ಇದ್ದೆ. ಇವತ್ತು ಹಾಗೆ ಆಯಿತು. ಥಂಡಿ ಆಗಿದೆ. ಇವಾಗ ಮಾತ್ರೆ ಏನು ತಿನ್ನಲ್ಲ. ಅದು ಸ್ವಲ್ಪ ಬಿಸಿಲು ಬಂದ ತಕ್ಷಣ ಕಡಿಮೆ ಆಗಿಬಿಡುತ್ತೆ. ಬಿಸಿಲು ಬರೋ ತನಕ ಕಾಯಬೇಕು ಅಷ್ಟೇ. ಅದೇ ವಿಡಿಯೋ ಒಂಚೂರು ಅಪ್ಲೋಡ್ ಆದ ತಕ್ಷಣ ತೊಗೊಂಡೋಗಿ ಕೆಳಗೆ ಇಟ್ಕೊತೀನಿ. ಗ್ರೇವಿ ಕೂಡ ನಾನೇ ಮಾಡಬೇಕು. ನಿನ್ನೇನಾಯ್ತು ಗೊತ್ತಾ, ರಾತ್ರಿ ಪನ್ನೀರ್ ಮಾಡಿದ್ದೀವಿ. ಅದು ಯಾಕೋ ಗೊತ್ತಿಲ್ಲ, ಹಾಲು ದಪ್ಪ ಇರೋದಕ್ಕೂ, ಆಮೇಲೆ ನಿಂಬೆಹಣ್ಣಲ್ಲಿ ಇವಾಗ ರಸನೇ ಇರೋದಿಲ್ಲ. ಪನ್ನೀರ್ ಚೆನ್ನಾಗಿ ಒಡಿಲೇ ಇಲ್ಲ. ಆಮೇಲೆ ಅದನ್ನು ಸ್ವಲ್ಪ ಏನೋ ಹೊಡೆದಿತ್ತು, ಅದನ್ನು ತೊಗೊಂಡೋಗಿ ಫ್ರಿಜ್ಜಿಗೆ ಹಾಕಿದೆ. ಆಮೇಲೆ ಹಾಲು ದಪ್ಪ ಇರೋದಕ್ಕೂ ಏನೋ ಗೊತ್ತಿಲ್ಲ, ಹಾಲು ಹಾಗೇ ಇದೆ. ಇನ್ನೊಂದಿನ ಯಾವತ್ತಾದರೂ ನಿಂಬೆಹಣ್ಣು ತಂದಾಗ ಮಾಡಿ ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ. ಒಂಚೂರು ಬಂದಿದೆ, ಅದನ್ನು ನಾನು ಹಾಗೆ ಈಗ ಸೋಸೋದಕ್ಕೆ ಹಾಕಿ ಬಂದಿದ್ದೀನಿ. ತರಕಾರಿ ಏನೂ ಇಲ್ಲ. ಆಲೂಗಡ್ಡೆ ಅದೊಂದು ಸ್ವಲ್ಪ ಪನ್ನೀರ್ ಥರ ಆಗಿದೆ. ಪನ್ನೀರಲ್ಲ, ಅದು ಪನ್ನೀರ್ ಥರ ಆಗಿದೆ. ಅದನ್ನೇ ಹಾಕಿ ಈಗ ಗ್ರೇವಿ ಮಾಡಬೇಕು. ಬನ್ನಿ ಹೋಗೋಣ ಈಗ ಪನ್ನೀರ್ ಗ್ರೇವಿ ಮಾಡೋದಕ್ಕೆ. ನಾನು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕಿದ್ದೀನಿ. ಜೀರಿಗೆ, ಕೊತ್ತಂಬರಿ ಪುಡಿ, ಹಾಗೆಯೇ ಅಚ್ಕಾರದ ಪುಡಿ ಹಾಕಿದ್ದೀನಿ. ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕಿದ್ದೀನಿ. ಆಗಲೇ ನಾನು ಬೇಯೋದಕ್ಕೆ ಹಾಕಿದ್ದೆ ಅಲ್ಲ, ಅದೆಲ್ಲ ಬೆಂದು ತಣ್ಣಗಾದ ನಂತರ ನಾನು ಅದನ್ನು ರುಬ್ಬಿ ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಚೂರು ಅರಿಶಿನ ಕೂಡ ಹಾಕಬೇಕು. ಗರಂ ಮಸಾಲ ಹಾಕಬೇಕು. ಗರಂ ಮಸಾಲಾನ ನಾನು ಕೊನೆಗೆ ಹಾಕ್ತೀನಿ. ಇದೀಗ ಚೆನ್ನಾಗಿ ಹಾಲು ಬಿಡೋ ತನಕ ಕುದಿಬೇಕು. ಇದೆ ನೋಡಿ ನಾನು ಮಾಡಿರೋ ಪನ್ನೀರ್ ಥರ ಇರೋ ಪನ್ನೀರ್ ಅಂತಲೇ ಹೇಳ್ಬೋದು. ಅದು ನಿಂಬೆಹಣ್ಣು ಕಮ್ಮಿ ಆಯ್ತಲ್ಲ, ಹಾಗಾಗಿ ಈ ಥರ ಆಗಿದೆ. ಅದು ಕೆಳಗಡೆ ಮತ್ತು ಹಾಲು ಕೂಡ ದಪ್ಪ ಇತ್ತು. ನಿಂಬೆಹಣ್ಣು ಹಾಕಿದ್ರೆ ನೀರು ಬೇರೆ ಹಾಲಿನ ಗಂಟು ಬೇರೆ ಆಗುತ್ತಲ್ವ, ಇದು ಆ ಥರ ಆಗಲೇ ಇಲ್ಲ. ಅಮ್ಮನ ಹತ್ರ ಕೇಳಿದೆ ವೆನಿಗರ್ ಏನಾದರೂ ಇದೆಯಾ ಅಂತ. ನಮ್ಮಮ್ಮ ಆ ಥರ ನಂತರ ಸ್ವಲ್ಪ ಫ್ಯಾನ್ಸಿಯಾಗಿರೋಂಥ ತಿಂಡಿ ಆಗಲಿ ಆ ಥರದ್ದೇನೂ ಮಾಡೋದಿಲ್ಲ ನಮ್ಮಲ್ಲಿ. ಯಾವಾಗಲೂ ಗೊತ್ತಲ್ವ, ಹಳ್ಳಿಲಿ ರೊಟ್ಟಿ, ಕಡುಬು, ದೋಸೆ ಇಂಥದ್ದೇ ಜಾಸ್ತಿ. ಚಪಾತಿ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಇಲ್ಲ ಏನಾರು ಒಂದು ಒಗ್ಗರಣೆ ಪಲ್ಯ ಮಾಡ್ಕೊತಾರೆ. ನಾನು ಸ್ವಲ್ಪ ಈ ಥರದ್ದೆಲ್ಲ ಟ್ರೈ ಮಾಡ್ತಿರ್ತೀನಿ. ಆದರೆ ನಮ್ಮನೇಲಿ ಎಲ್ಲರೂ ತಿಂತಾರೆ ಇದನ್ನು ಇಷ್ಟಪಟ್ಟು. ಹಾಗಾಗಿ ಈ ಥರದ್ದೆಲ್ಲ ನಾನು ಮಾಡ್ತೀನಿ. ಆದರೆ ಇವತ್ತು ಪನ್ನೀರ್ ಮಾತ್ರ ಎಡವಟ್ಟಾಗೋಯಿತು. ಅದೊಂಥರ ಪನ್ನೀರ್ ಥರ ಇರೋ ಪನ್ನೀರ್ ಅಂತ ಅಂದ್ಕೊಂಡು ಪನ್ನೀರ್ ಗ್ರೇವಿ ಅಂತ ಹೇಳ್ಬೋದು ಅಷ್ಟೇ. ಮತ್ತು ಏನೂ ತರಕಾರಿ ಇರಲಿಲ್ಲ. ಒಂದೇ ಒಂದು ಆಲೂಗಡ್ಡೆ ಇತ್ತು. ಅದನ್ನೇ ನಾನು ಸಣ್ಣದಾಗಿ ಚೌಕ ಹೆಚ್ಚಿ ಅದನ್ನು ನಾನು ಉಪ್ಪು ಹಾಕಿ ಬೇಯಿಸಿದ್ದೀನಿ. ಆದರೆ ಗ್ರೇವಿ ಮಾತ್ರ ಸೂಪರಾಗಿತ್ತು. ಯಾಕೆಂದರೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದೆ. ಬಾಕಿ ಎಲ್ಲದೂ ಚೆನ್ನಾಗಿತ್ತು. ಪನ್ನೀರು ಒಂದು ಎಡವಟ್ಟಾಗಿತ್ತು. ಮತ್ತು ತರಕಾರಿ ಇರಲಿಲ್ಲ ಅಷ್ಟೇ. ನಾನು ಬರೀ ಆ ಥರ ಪನ್ನೀರ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಳು. ಆಮೇಲೆ ಮೇಲಿಂದ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಹಾಗೆಯೇ ಆ ಪನ್ನೀರ್ ಥರ ಇರೋ ಪನ್ನೀರನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಅದು ಏನಾಗಿತ್ತು ಗೊತ್ತಾ, ಪನ್ನೀರ್ ಸಿಗಲೇ ಇಲ್ಲ. ಅದರಲ್ಲಿ ಸಿಗಲೇ ಇಲ್ಲ ಅನ್ನೋಕ್ಕೆ ಅದು ಪನ್ನೀರ್ ಥರ ಇದ್ರೆ ತಾನೇ ಸಿಗೋದಕ್ಕೆ ಸಾಧ್ಯ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೋಡ್ಬೋದು ಅಲ್ಲೊಂಥರ ಸಣ್ಣ ಒಡೆದಿರೋದು ಗಂಟು ಥರ ಅಲ್ಲಲ್ಲಿ ಸಿಗ್ತಾಯಿತ್ತು ಅಷ್ಟೇ. ನಿಮಗೂ ಯಾರಿಗಾರು ಯಾವತ್ತಾದರೂ ಪನ್ನೀರ್ ಮಾಡಬೇಕಿದ್ರೆ ಈ ಥರ ಏನಾದರೂ ಅನುಭವ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಅಂದ್ಕೊಂಡೆ ಹಾಲು ದಪ್ಪ ಇರೋದಕ್ಕೆ ಅಂತ ಅಂದ್ಕೊಂಡೆ, ಇಲ್ಲ ಅಂದರೆ ಸ್ವಲ್ಪ ನಿಂಬೆ ಹುಳಿ ಕಮ್ಮಿ ಆಯಿತು ಅಂತ ಅಂದ್ಕೊಂಡೆ. ಇವಾಗ ಬೇಸಿಗೆ ಅಲ್ವಾ, ಆ ನಿಂಬೆ ಹಣ್ಣು ಎಷ್ಟು ಹಿಂಡಿದ್ರೂ ಅದರಲ್ಲಿ ನಿಂಬೆ ರಸನೇ ಹೊರಡ್ತಿರಲಿಲ್ಲ. ಕೊನೆಗೆ ನಾನು ಇದಕ್ಕೆ ಕಸೂರಿ ಮೇಥಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಕೂಡ ಅಮ್ಮ ತೊಗೊಂಡು ಇಟ್ಕೊಂಡಿದ್ರಂತೆ. ನಾನು ಹೇಳಿದ್ದೆ ಅವರಿಗೆ ಯಾವಾಗಾದರೂ ಕಸೂರಿ ಮೇಥಿನ ತೊಗೊಂಡು ಇಟ್ಕೊಂಡಿರಮ್ಮ ಅಂತೇಳಿ. ಯಾಕಂದರೆ ಗೋಬಿ ಎಲ್ಲ ಮಾಡಿಕೊಡು ಅಂತಿರ್ತಾರಲ್ವ, ಆವಾಗ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ನೋಡಿ ಮೇಲ್ಗಡೆ ಹೆಂಗೆ ತೇಲ್ತಾ ಇದೆ ಅಂತ ಹೇಳಿ. ನಿಜ ಪನ್ನೀರ್ ಆಗಿದ್ದರೆ ತುಂಬಾ ಚೆನ್ನಾಗಿ ಇರ್ತಾಯಿತ್ತು. ಇಲ್ದಿದ್ರೂ ಪರವಾಗಿಲ್ಲ, ಚೆನ್ನಾಗೇ ಆಗಿತ್ತು. ಶ್ರೇಯು ನಿನ್ನೆ ಚಿಕ್ಕಪ್ಪನ ಜೊತೆಗೆ ಹೋಗಿದ್ದಾರ. ಅವನು ಬಂದಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅವನು ಹೇಳಲೇ ಇಲ್ಲ.
ನಾನು ಅಮ್ಮ ತಿಂಡಿ ತಿನ್ನೋಣ ಅಂತ ಇವಾಗ ತಿಂಡಿ ತಿಂತಾ ಇದ್ದೀವಿ. ಯಾಕಂದರೆ ನಮಗೆ ಇನ್ನೂ ತುಂಬ ಕೆಲಸ ಇದೆ. ಹಾಗಾಗಿ ಅವನಿಗೆ ಚಪಾತಿನ ಉದ್ದಿ ಇಟ್ಟಿದ್ದಾರೆ ಅಮ್ಮ. ಅವನಿಗೆ ಆಮೇಲೆ ಬೇಯಿಸ್ಕೊಡ್ತೀನಿ. ನನಗೆ ಚಪಾತಿಗೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ. ಹಾಗಾಗಿ ಅಮ್ಮ ಸ್ವಲ್ಪ ಕಾಯಿ ಚಟ್ನಿ ಮಾಡಿ ಕೊಟ್ಟಿದ್ದರು. ಅವ್ರಿಗೇನು ಇಷ್ಟನೋ ನಾನು ಮಾಡಿಕೊಟ್ಟೆ, ನನಗೇನು ಇಷ್ಟನೋ ಅವರು ಕೂಡ ಮಾಡಿದ್ರು. ಅಮ್ಮ ಈಗ ಎಮ್ಮೆ ಕರಿತಾ ಇದ್ದಾರೆ. ನಮ್ಮ ಎಮ್ಮೆ ಏನು ಗೊತ್ತಾ, ನಾನೇನಾದರೂ ವೀಡಿಯೋ ಮಾಡೋಕ್ಕೆ ಹೋದಾಗ ಅದು ಒದೆಯೋದು ಜಾಸ್ತಿ. ಹಾಗಾಗಿ ನಾನು ದೂರದಿಂದ ನಿಂತ್ಕೊಂಡು ಮರೆಯಲ್ಲಿ ಅದಕ್ಕೆ ಗೊತ್ತಿಲ್ಲದ ಹಾಗೆ ಎಮ್ಮೆ ಕರಿಯೋದು ವೀಡಿಯೋನ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಹಳ್ಳಿ ಜೀವನ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಶ್ರೇಯು ಎದ್ದ ತಿಂಡಿ ತಿಂದ್ಬಿಟ್ಟು ಈಗ ನಾನು ಅವನು ಸೇರಿ ನೀರು ತರೋದಕ್ಕೆ ಹೋಗ್ತಾ ಇದ್ದೀನಿ. ದಿನಾ ಒಂದು ಕೊಡಪಾನ ನೀರು ತಗೊಂಬರೋದಕ್ಕೆ ಎಷ್ಟೊಂದು ರಗಳೆ ಮಾಡ್ತಾನೆ ಅಂದರೆ ನಾನು ಬರಲ್ಲ ಅಂತ. ಹಾಗೆ ನೀರು ತರೋಕ್ಕೆ ಹೋಗಿದ್ವಲ್ಲ, ಅವ್ರ ಪಕ್ಕದ ಮನೆಯಲ್ಲಿ ದೋಸೆ ಮಾಡ್ತಾಯಿದ್ರು. ಅವರಿಬ್ಬರು ಭಾವ ನೆಂಟ ಕುತ್ಕೊಂಡು ತಿಂಡಿ ತಿಂತಾಯಿದ್ರು. ನಾನು ಸ್ವಲ್ಪ ಹಾಗೆ ವೀಡಿಯೋನ ಮಾಡಿದೆ. ನೋಡಿ, ಅವರು ದಪ್ಪ ದಪ್ಪ ದೋಸೆ ಹೊಯ್ತಾರೆ. ಅಂದರೆ ಈ ಸೆಟ್ ದೋಸೆ ಇರುತ್ತಲ್ವ, ಸ್ವಲ್ಪ ಆ ಥರ ಇರುತ್ತೆ. ಹಂಗೆ ಈ ಸೌದಿ ಒಲೆಯಲ್ಲಿ ಮಾಡ್ತಾರಲ್ವ, ಅದು ಸ್ವಲ್ಪ ಇಷ್ಟ ಆಗುತ್ತೆ. ನೋಡಿ, ಈ ಥರ ಹೊಯ್ದು ಇಟ್ಟಿರ್ತಾರೆ. ಬಂದವರು ತಣ್ಣನ ದೋಸೆನೇ ತಿನ್ನೋದು ಜಾಸ್ತಿ. ನಾನು ಅದೇ ಅವಳನ್ನ ಕೇಳ್ತಾ ಇದ್ದೆ, ಗರಿಯಾಗಿ ಹೊಯ್ಯಲ್ವಾ ಅಂತ ಹೇಳಿ. ನಮ್ಮಲ್ಲೆಲ್ಲ ಇದೇ ಥರನೇ ಇಷ್ಟಪಡ್ತಾರೆ ಅಂತ ಹೇಳಿದ್ಲು. ಮತ್ತು ಅವರಿಗೆ ಕೆಲಸ ಇರೋದಕ್ಕೆ ಹೀಗೆ ಹೊಯ್ದು ಇಟ್ಬಿಡ್ತಾರೆ. ಅಮ್ಮ ನಿನ್ನೆ ಒಂದಷ್ಟು ಹೊಸ ಪಾತ್ರೆ ತೆಗೆದಿದ್ರ, ಅಂದರೆ ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ. ಸುಮಾರೆಲ್ಲ ಒಬ್ಬರೇ ಅಲ್ಲ, ಎಂತಕ್ಕೆ ಅಂತ ಎಲ್ಲ ತೆಗೆದು ಮೇಲಿಟ್ಟಿದ್ರು. ನಿನ್ನೆ ತೆಗ್ದಿದ್ದಾರೆ. ಅದರಲ್ಲಿ ನಾನು ಒಂದು 4 ಪಾತ್ರೆ ಇಸ್ಕೊಂಡು ಹೋಗ್ತಾಯಿದ್ದೀನಿ. ನಿಂಗೆ ಬೇರೆ ತಂದು ಕೊಡ್ತೀನಿ ಕೊಡಮ್ಮ, ನಾನು ಉಪಯೋಗಿಸೋದನ್ನ ಇವು ಹೊಸದು ನಂಗೆ ಕೊಡಮ್ಮ ಅಂತ ಅಮ್ಮನ ಹತ್ರ ಇಸ್ಕೊಂಡು ಹೋಗ್ತಾಯಿದ್ದೆ. ನಾನು ನಿನ್ನೆ ಅದೇ ಅಮ್ಮಂಗೆ ಅಂತ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಗೊತ್ತಾ, ತುಂಬ ಇದಾಗಿತ್ತು ಅದು. ತವ್ರ ಮನೆಗೆ ಹೋದಾಗ ಎಂತ ಕಂಡ್ರು ಅಮ್ಮ ಇದು ನಂಗೆ ಕೊಡಮ್ಮ, ಅಮ್ಮ ಇದು ನಂಗೆ ಕೊಡಮ್ಮ ಅಂತ. ನಮ್ಮ ಅಮ್ಮಂಗೆ ಅದನ್ನೇ ನಾನು ನಿನ್ನೆ ಹೇಳ್ತಾಯಿದ್ದೆ. ಪಾತ್ರೆ ನಮ್ಮ ಅಮ್ಮಗಲ್ಲ ಏನಂತ ಅರ್ಥ ಆಗಿಲ್ಲ, ಅವ್ರು ಇನ್ಸ್ಟಾಗ್ರಾಮ್ ಎಲ್ಲ ನೋಡೋದಿಲ್ಲಲ್ಲ. ಹಾಗಾಗಿ ನಿನ್ನೆ ರೇಣುಕಕ್ಕ ಬಂದಿದ್ಲು, ಅವಳ ಹತ್ರ ತೊಳೆದು ಇಟ್ಕೊಂಡಿದ್ದೆ. ಈಗ ಅದೇ ಒರೆಸಿ ಇಟ್ಕೊಳ್ಳೋಣ ಅಂತ. ಯೂಸ್ ಮಾಡಿದವೇ ನಮ್ಮ ಇವು ಯೂಸ್ ಮಾಡದೇ ಇರವ. ನಮ್ಮ ಚಿಕ್ಕಮ್ಮ ಒಂದ್ಸಲ ಬಂದಾಗ ನಮ್ಮ ಅಮ್ಮ ಒಬ್ಬರೇ ಅಲ್ಲ, ಅದಕ್ಕೆ ಎಲ್ಲ ಒಂದು ಇದನ್ನು ಕಟ್ಟಿ ಬಾಕ್ಸ್ ಒಳಗೆ ಹಾಕಿ ಕಟ್ಟಿ ಎಲ್ಲ ಮೇಲಿಟ್ಟು ಹೋಗಿದ್ಲು. ಎಂತಕ್ಕೆ ಎಲ್ಲ ತಕ್ಕಂತೀಯ ಅಂತಾರೆ. ಏನು ಗೊತ್ತಾ ನಮ್ಮ ನೀವು ಬೇಕಾದ್ರೆ ಒಂದು 1000 ಪಾತ್ರೆ ಕೊಟ್ಟರು ಅದೆಷ್ಟು 1000 ಪಾತ್ರೆ ಇಲ್ಲಿ ಬಂದು ಬಿದ್ದಿರುತ್ತೆ. ನಮ್ಮನೇಲಿ ದೋಸೆ ಮಾಡಿರಲ್ಲ, ದೋಸೆ ಮೇಲೆ ಮುಚ್ಚೋದು ಯಾಕೆ ಬಂದು ಮತ್ತೆ ಬೆಳಗಕ್ಕೆ ಬಂದಿರುತ್ತೋ ಗೊತ್ತಿಲ್ಲ. ಒಂದು ರೌಂಡ್ ಎಲ್ಲ ಬೆಳಗ್ಗೆ ಒಳಗೆ ಹೋದವು, ಮತ್ತೆ ಬೆಳಗ್ಗೆ ಎಲ್ಲ ಒಂದು ರೌಂಡ್ ಮತ್ತೆ ಬೆಳಗಕ್ಕೆ ಬರ್ತವೆ. ಅದಕ್ಕೆ ಚಿಕ್ಕಮ್ಮ ನೀ ಬರ್ತಿ ಬೆಳಗಕ್ಕೆ ಮಾಡ್ತೀಯಾ ಅಂತ ಹೇಳಿ ಎಲ್ಲ ತೆಗ್ದಿಟ್ಟು ಹೋಗಿದ್ಲು. ನಮ್ಮಮ್ಮ ಏನು ಇಲ್ಲ ಅಂದ್ರೆ ಗಂಟು ಇಳಿಸೋದು. ಚೆನ್ನಮ್ಮ ಎಲ್ಲ ಕಟ್ಟಿ ಹೋಗಿದ್ದಾಳೆ ತಡಿ, ಅದ್ರಾಗ ಏನಾರು ಇದಾವನ ಅಂತ ಹುಡ್ಕೋದು. ಅವಳು ಮಾಡಿ ಸರಿನೇ. ಅದೇ ಆ ಪಾತ್ರೆ ಒಳಗೆ ಇದೆಲ್ಲ ಇತ್ತು. ನೀನೇ ಎಂತಕ್ಕೆ ಮತ್ತೆ ಗಂಟು ಇಳಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಆ ಗಂಟಿಂದ ನಾನೊಂದು 4 ಪಾತ್ರೆ ಎಸ್ಕೇಪ್ ಮಾಡ್ಕೊಂಡಿದ್ದೀನಿ. ನೀವು ಯಾರು ಹಿಂಗೆ ಮಾಡ್ತೀರಾ? ಅಮ್ಮನ ಮನೆಗೆ ಹೊಸ ಪಾತ್ರೆ ತಗೊಬರ್ತೀರಾ? ಕಮೆಂಟಲ್ಲಿ ಹೇಳಿ. ಇದು ಇನ್ಸ್ಟಾಗ್ರಾಮಲ್ಲಿ ನಾನಂತೂ ನಂಗೆ ನಿಜ ಅದು ನಾವು ಎಷ್ಟೋ ಸಲ ನಾವು ಹಂಗೆ ಮಾಡಿದ್ವಿ. ಅಮ್ಮ ಸುಮಾರು ಹೂವಿನ ಗಿಡ ಹಚ್ಚಿಟ್ಕೊಂಡಿದ್ರಿ. ಇವಾಗೆಲ್ಲ ಮಣ್ಣು ಹಾಕಿ ಲೆವೆಲ್ ಮಾಡಿಸಿದ್ದೀವಲ್ಲ, ಒಂದು 2-3 ಗಿಡ ಎಸ್ಕೇಪ್ ಮಾಡಿಸಿದ್ದೀನಿ ನಮ್ಮ ಮನೆಯವ್ರ ಹತ್ರ. ಇವತ್ತಿನೂ ಒಂದು ಗಿಡಕ್ಕೆ ಒಂದು ಸ್ಕೆಚ್ ಹಾಕಿದ್ದೀನಿ, ಕೊಡಮ್ಮ ಅದನ್ನ ಅಂತ ಹೇಳಿ. ನೀನು ಎರ್ಸ್ಕಂತ ಅವ್ರ ಕೈಯಲ್ಲಿ ಹೇಳುತ್ತೆ. ನಾನು ಅಲ್ಲಿ ನೋಡ್ರಿ ದಾನಿಯರ ಮನೆಗೆ ಎಂಥದ್ದು ಈ ಥರ ಬಣ್ಣ ನೋಡಿ, ಅಲ್ಲಿ ದೋಸೆ ಹೋಯ್ತಾ ಇದ್ಲಂತ ಹಂಗೆ ವೀಡಿಯೋ ಮಾಡಿದ್ನ ವರ್ಕೊಂಡು ಒಂದು ಇಡೀ ಬೆನ್ನು ಎಲ್ಲ ಹತ್ತೋಗಿತ್ತು ನೋಡ್ರಿ. ಎಲ್ಲ ಗೇರ್ ಹಕ್ಲ ಪ್ರಭಾವ. ಹಾಗೆ ಇವತ್ತು ಯಾಕೋ ಬೆಂಕಿ ಬೆಳಗ್ಗೆಯಿಂದ ಕತ್ತಾನೆ ಇಲ್ಲ. ಪಾತ್ರೆ ತೊಳೆದು ಅದೇ ಅಂದೆ, ಪಾತ್ರೆ ತೊಳೆದಿದ್ನ ಸಂಜೆ ಒಂದು ಸ್ವಲ್ಪ ಬಕೆಟ್ ಇಲ್ಲ ತೆಗ್ದ್ಯಾ, ಖಾಲಿ ಮಾಡ್ದ್ಯಾ ಪಾತ್ರೆ ತಗೊಂಡೋದ್ಯಾವು ಬಕೆಟ್ದು? ಅದೇನು ಗೊತ್ತಾ, ಇಲ್ಲೇ ಇದ್ದರೆ ಮತ್ತೇನಾದ್ರು ಮೇಲಿಂದ ಬೀಳುತ್ತಾ, ಮತ್ತೆ ಹೊಸದಾಗಿ ಒಂದು ಸಲ ಪಾತ್ರೆ ತೊಳಿಬೇಕು. ಹಾಗಾಗಿ ಅದಕ್ಕೆ ಒಯ್ದು ಬಿಡು ಅಂತ ಹೇಳಿದೆ.
ಇವತ್ತೇನು ಕೆಲಸ ಆಗಿಲ್ಲ. ಇವತ್ತು ಗೇರು ಬೀಜ ಆರ್ಸೋಕ್ಕೂ ಹೋಗಿಲ್ಲ. ಎಂಥದ್ದು ಬೇಡ ಯಾಕೆ ಸುಮ್ಮನೆ ಕೂತ್ಕೊಂಡೆ. ಥಂಡಿ ಆಗಿದ್ದಕ್ಕೆ ಥಂಡಿ ಮಾತ್ರೆ ತಿನ್ನೋಣ ಅಂದ್ಕೊಂಡೆ. ಅದು ಮಾತ್ರೆ ತಿಂದರೆ ಅಭ್ಯಾಸ ಆಗುತ್ತೆ, ಹಾಗಾಗಿ ತಿನ್ನೋದಿಲ್ಲ. ಮಾತ್ರೆ ಇಲ್ಲ ಕೂಡ ತಿನ್ನೋಕ್ಕೆ, ಎಲ್ಲಿಂದ ತರೋದು ಮಾತ್ರೆನ. ನಾನು ಥಂಡಿ ಮಾತ್ರೆ ಎಲ್ಲ ಇಟ್ಕೊಳೋದಿಲ್ಲ. ತಲೆನೋವಿಂದೊಂದು ಸ್ಯಾರಿಡಾನ್ ಇಟ್ಕೊಂಡಿರ್ತೀನಿ, ಗ್ಯಾಸ್ಟ್ರಿಕ್ಕಿಂದೊಂದು ಮಾತ್ರೆ ಇಟ್ಕೊಂಡಿರ್ತೀನಿ. ಎಲ್ಲಾರು ಆದರೆ ನಂಗೆ ಮೊನ್ನೆ ಹಪ್ಪಳ ತಿಂದಾಗೆಲ್ಲ ಆಗುತ್ತೇನೋ ಅಂತ ಹೆದರ್ಬಿಟ್ಟಿದ್ದೆ, ಆದರೆ ಏನೂ ಆಗಿಲ್ಲ. ಸಾಕದಂಗೆ ಆಯ್ತು, ಯಾಕೋ ಗೊತ್ತಿಲ್ಲ. ಇವತ್ತು ಕೆಲಸ ಅಂದರೆ ಬೇಜಾರು ಬಂದಂಗಾಗಿದೆ ಊರಿಗೆ ಬಂದು. ಸುಮಾರೆಲ್ಲ ಪಾತ್ರೆಗಳು ಅಮ್ಮ ಹೊಸದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಅದೆಲ್ಲ ನಾನೇ ಒಯ್ದು ಇಟ್ಕೊಂಡಿದ್ದೀನಿ. ಅಮ್ಮ ಅದೇ ಕೇಳ್ತಾಯಿದ್ರು, ಅದನ್ನೆಲ್ಲ ಉಪಯೋಗಿಸ್ತೀಯಾ ಅಂತೇಳಿ ಹ್ಞೂ ಅಂತ ಹೇಳ್ತಾ ಇದ್ದೆ. ನೀವು ಯಾರಾದರೂ ಹೀಗೆ ಮಾಡ್ತೀರಾ? ನಮ್ಮಲ್ಲಿ ಒಂದು ಗಾದೆ ಇದೆ ಗೊತ್ತಾ, ಕಂಡಿದ್ದೆಲ್ಲ ಮುಂಡೆದೆವು ಅಂತ ಹೇಳ್ತಾರೆ. ಅಂದರೆ ಏನು ಕಂಡ್ರು ಅದು ಬೇಕು ಅಂತ ಹೇಳಿ. ಅದು ಅಮ್ಮ ನಾನೇನು ಯೂಸ್ ಮಾಡೋದಿಲ್ಲ ಅಂತ ಅವ್ರು ತೆಗೆದಿಟ್ಟಿದ್ರಲ್ಲಿ ನಾನು ತೊಗೊಂಡೆ ಅಷ್ಟೇ. ಮತ್ತು ಯಾರೋ ಇದಕ್ಕೊಂದು ನೆಗೆಟಿವ್ ಕಮೆಂಟನ್ನು ಹಾಕಬೇಡಿ, ಖಂಡಿತ ಹಾಕ್ತೀರಾ. ನಾನೇನು ಗೊತ್ತಾ, ವ್ಲಾಗ್ಗಳಲ್ಲಿ ಏನು ಹೇಳಿರ್ತೀನಿ, ಏನು ಹಾಕಿರ್ತೀನಿ ಅದನ್ನು ಬಿಟ್ಟು ಅದರಲ್ಲಿ ಬೇಡದೇ ಇರೋ ನೆಗೆಟಿವ್ನ ಹುಡುಕ್ತೀರಾ. ಇದರಲ್ಲಿ ಏನೂ ಇಲ್ಲ. ಅಮ್ಮ ಬೇಡ ಅಂದಿರೋದನ್ನು ನಾನು ಒಯ್ಯೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ. ನನಗೆ ಏನಾದರೂ ಬೇಡ ಅಂತ ಅನ್ಸಿದ್ರೆ ನಾನು ಕೂಡ ಅಮ್ಮಂಗೆ ತಂದು ಕೊಡ್ತೀನಿ. ಇದು ನನ್ನ ಫೇಸ್ ಪ್ಯಾಕ್ ನಡೀತಾ ಇದೆ. ಬಂದಾಗಿಂದ ಫೇಸ್ ಪ್ಯಾಕ್ ಹಾಕ್ಕೊತಾನೇ ಇದ್ದೀನಿ. ನಾನು ಕಪ್ಪಗಾಗೋದು ಕಮ್ಮಿ ಆಗಿಲ್ಲ, ಆ ಫೇಸ್ ಪ್ಯಾಕ್ ಹಾಕೋದು ಕಮ್ಮಿ ಆಗಿಲ್ಲ. ಯಾಕಂದರೆ ಗೇರು ಬೀಜ ಆರ್ಸೋಕ್ಕೆ ಹೋಗೋದ್ರಿಂದ ಸ್ವಲ್ಪ ದಪ್ಪಗೆ ಹಚ್ಕೊತಾ ಇದ್ದೀನಿ. ಇವತ್ತು ಹೋಗಲಿಲ್ಲ, ಹೋಗೋಣ ಅಂದ್ಕೊಂಡು ಹೋಗೋದಕ್ಕೇ ಆಗಿಲ್ಲ. ಕೈ ಕಾಲು ಮುಖ ಎಲ್ಲದಕ್ಕೂ ಹಚ್ಕೊತೀನಿ. ಹಾಗೆಯೇ ಅಮ್ಮಂಗೂ ಕೂಡ ಕೊಡ್ತೀನಿ. ಬರೀ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಕಡಲೆ ಹಿಟ್ಟು, ಸ್ವಲ್ಪ ಮೊಸರು, ಆಮೇಲೆ ಚೂರು ಅರಿಶಿನ ಅಷ್ಟೇ, ಮತ್ತೇನೂ ಇಲ್ಲ. ಕೆಲಸ ಎಲ್ಲ ಆಯ್ತಲ್ವ, ಒಂದು ಅರ್ಧ ಗಂಟೆ ಕೂರೋಣ ಅಂತ ಕೂತ್ಕೊಂಡೆ. ನಮ್ಮ ಹುಡುಗರಿಗಂತೂ ಬಿಸಿಲು ಗೊತ್ತಿಲ್ಲ, ಬೆಂಕಿ ಗೊತ್ತಿಲ್ಲ. ಆ ಥರ ಸೈಕಲ್ ಹೊಡಿತಾನೇ ಇದ್ದಾವೆ. ನಮ್ಮ ಅಜ್ಜಿಯರು ನಮಗೆ ಯಾವಾಗಲೂ ಇದೇ ಥರ ಬೈತಾಯಿದ್ರು. ಆ ಸ್ಕೂಲಿಗೆ ಯಾಕಾರು ರಜಾ ಕೊಡ್ತಾರೋ ಅಂತ ಹೇಳ್ತಾಯಿದ್ರು. ನಮಗೂ ಕೂಡ ಅದೇ ಥರ ಅನಿಸಿದೆ. ಆ ಥರ ಬಿಸಿಲಲ್ಲಿ ಕೂಡ ನೋಡಿ ಮಠ ಮಧ್ಯಾಹ್ನ ಸೈಕಲ್ ಹೊಡಿತಾ ಇದ್ದಾವೆ. ಅಮ್ಮ ಮಧ್ಯಾಹ್ನ ಏನು ಮಾಡಲಿ ಅಂದರು. ಚಪಾತಿ ಇತ್ತು, ಗ್ರೇವಿ ಇತ್ತು, ಅದಕ್ಕೆ ಮೊಸರನ್ನ ಮಾಡಿಬಿಡಮ್ಮ ಅಂತ ಅಂದೆ. ಹಾಗಾಗಿ ಮೊಸರನ್ನ ಮಾಡಿದ್ರು. ನಾನು ಚಪಾತಿ ಗ್ರೇವಿ ಏನೂ ತಿನ್ನಲಿಲ್ಲ. ಮೊಸರನ್ನ ಹಾಗೆ ಉಪ್ಪಿನಕಾಯಿ, ಒಂದು ಚೂರು ಚಟ್ನಿ ಪುಡಿ ಹಾಕ್ಕೊಂಡಿದ್ದೆ. ಹಾಗೆಯೇ ಇವತ್ತಿನ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.